ಸ್ಯಾರಿ ಕುಚ್ಚಾಕಿರೋದು ಕ್ರೋಶದಲ್ಲಿ ಹಾಕಿದ್ದೀನಿ. ಅದು ಡಿಸೈನ್ಸ್ ತೋರಿಸ್ತಿದ್ದೀನಿ, ಯಾವ್ಯಾವ ಥರ ಡಿಸೈನ್ಸ್ ನಾವು ಹಾಕ್ಬೋದು ಅಂತ. ಈ ಥರ ಪ್ಲೇನ್ ಡಿಸೈನ್ ಫಸ್ಟ್ ಹಾಕೋಬೋದು. ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಬೇಕು. ಮತ್ತು ನಮ್ಗೆ ಸ್ಟೋನ್ ಚೈನ್ ಬೇಕಂದರೆ ಇಲ್ಲಿ ಈ ಥರ ನಾವು ಫಸ್ಟ್ ಗಮ್ ಹಾಕಿ ಅಂಟಿಸ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೋದು. ಏನಾದ್ರು ಬೀಡ್ಸ್ ಬೇಕಂತ ಹೇಳಿದ್ರೆ ಇಲ್ಲಿ ಸೆಂಟ್ರಿಗೆ ನಾವು ಬೀಡ್ಸ್ ತೊಗೋಬೋದು. ಒಂದಾದರೂ ಹಾಕೋಬೋದು, ಇಲ್ಲ 2 3 ಆ ಥರ ನಮ್ಮ ಇಷ್ಟದ ಮೇಲೆ ನಾವು ಹಾಕೋಬೋದು. ಮತ್ತು ಸ್ಯಾರಿ ಕಲರ್ ಈ ಥರ ತೊಗೊಂಡು ಹಾಕ್ಕೊಳ್ಬೇಕು. ದಾರ ಮಲ್ಟಿ ಕಲರಲ್ಲೂ ಈ ಥರ ನಾವು ಹಾಕ್ಕೊಳ್ಬೋದು, ಚೆನ್ನಾಗಿ ಕಾಣುತ್ತೆ. ಮಲ್ಟಿ ಕಲರಲ್ಲಿ ಹಾಕಿದ್ರೆ ಈ ಡಿಸೈನ್ ಹಾಕ್ಬೋದು. ಇಲ್ಲಿ ನಾನು 2 ಹಾಕಿದ್ದೀನಿ ಬೀಡ್ಸು, ಇಲ್ಲಿ 1 ಹಾಕಿದ್ದೀನಿ. ಮತ್ತು ನಾನು ತಿನ್ನಾಗಿ ಹಾಕಿರೋದಕ್ಕೆ ಇಲ್ಲಿ ಸ್ವಲ್ಪ ದಪ್ಪ ಕಟ್ಟಿದ್ದೀನಿ ನಾನು ಕುಚ್ಚು. ಈ ಥರ ಚೆನ್ನಾಗಿ ಕಾಣುತ್ತೆ. ಈ ಥರ ಡಿಸೈನ್ಸ್ ಕೂಡ ಹಾಕ್ಬೋದು ನಾವು ಕ್ರೋಶದಲ್ಲಿ. ಈ ಡಿಸೈನ್ಸು ಹಾಕ್ಬೋದು, ನಾವು ಸಾಧಾನೂ ಹಾಕೋಬೋದು, ಮತ್ತು ನಾವು ಇಲ್ಲಿ ಸೆಂಟ್ರಲ್ಲಿ ಕುಚ್ಚು ಕೂಡ ಕಟ್ಕೋಬೋದು. ಈ ಥರ ಡಿಸೈನ್ಸ್, ಈ ಡಿಸೈನು ಹಾಕೋಬೋದು. ಬಾಕ್ಸ್ ಶೇಪು ತುಂಬ ಲೆಂತಾಗಿ ಹಾಕಿದ್ದೀನಿ. ಈ ಥರ ಡಿಸೈನ್ಸು ಹಾಕ್ಬೋದು. ಈ ಥರ ಡಿಸೈನು ಹಾಕ್ಬೋದು. ಇಲ್ಲಿ ನಾನು ಕುಚ್ಚು ಕಟ್ಟಬೇಕಾಗಿತ್ತು, ಕಟ್ಟಿಲ್ಲ. ಇಲ್ಲಿ ಕಟ್ಟಿದ್ದೀನಿ, ಇಲ್ಲಿ ಕಟ್ಟಿಲ್ಲ. ಈ ಥರ ಕಟ್ಟಬೇಕು ಅಂತ ಸ್ಯಾಂಪಲ್ ತೋರಿಸೋದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಇಲ್ಲಿ ಬೀಡ್ಸ್ ಹಾಕಿಲ್ಲ, ಈ ಥರ ಹಾಕೋಬೋದು. ಫಸ್ಟ್ ಒಂದು ಸ್ಟೆಪ್ ಹಾಕಿ ಆಮೇಲೆ ಸೆಂಟ್ರಿಗೆ ತೊಗೊಂಡು ಮತ್ತೆ ಇನ್ನೊಂದು ಸ್ಟೆಪ್ ಹಾಕಿರೋ ಡಬಲ್ ಸ್ಟೆಪ್ಪು. ಇಲ್ಲಿ ಬೀಡ್ಸ್ ಹಾಕಿದ್ದೀನಿ, ಇದೇ ಥರನೇ ಹಾಕಬೇಕು. ಇಲ್ಲಿ ಬೀಡ್ಸ್ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಬೀಡ್ಸ್ ಹಾಕಿದ್ದೀನಿ, ಒಂದು ಸಾದಾ ಹಾಕಿದ್ದೀನಿ. ಆಮೇಲೆ ಸೆಂಟ್ರಿಗೆ ಕುಚ್ಚು ಕಟ್ಟೋದು, ಈ ಕಡೆನೂ ಕುಚ್ಚು ಕಟ್ಟಬೇಕಿತ್ತು. ಈ ಥರ ಡಿಸೈನು ಹಾಕ್ಬೋದು. ಇಲ್ಲಿ ಸೆಂಟ್ರಿಗೆ ಕುಚ್ಚು ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಕಡೆನೂ ಕುಚ್ಚು ಕಟ್ಟಬೇಕಾಗಿತ್ತು. ಇಲ್ಲಿ ಕುಚ್ಚು ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಥರ ಡಿಸೈನ್ಸ್ ಎಲ್ಲ ಹಾಕ್ಬೋದು. ಅದನ್ನು ತೋರಿಸ್ತಿದ್ದೀನಿ. ಥ್ಯಾಂಕ್ ಯು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.